ಖಾಸಗಿ ಎಫ್ಎಸ್ಎಲ್ ವರದಿ ಬಿಡುಗಡೆ ವಿಚಾರವಾಗಿ ಮಾತನಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ವರದಿಯೂ ಬಂದಿಲ್ಲ ನಮಗೆ ಗೊತ್ತೂ ಇಲ್ಲ ಅಂತ ಹೇಳಿದರು. ಇತ್ತ ಅಶೋಕ್ ಮಾತನಾಡಿ ಖಾಸಗಿ ಎಫ್ಎಸ್ಎಲ್ ವರದಿ ಏನಿದೆ ಪಾಕ್ ಘೋಷಣೆ ಅದರಲ್ಲಿ ಸಾಬೀತಾಗಿದೆ, ಪಾಕ್ ಜಿಂದಾಬಾದ್ ಎಂದವರನ್ನ ರಕ್ಷಣೆ ಮಾಡಲಾಗ್ತಿದೆ ಅಂತ ಗರಂ ಮಾತರು. ನಿಮ್ಮ ಹತ್ರ ಬಂದಿದ್ಯಾ, ಅವ್ರ ಹತ್ರ ಬಂದಿದ್ಯಾ? ಟ್ವೀಟ್ ಮಾಡ್ಕೊಳ್ಳಿ ಅವ್ರ ಪಾಪ. ವರದಿ ಫಸ್ಟ್ ವರದಿ ನೋಡೋಣ, ನೋಡ್ಬಿಟ್ಟು ಮಾತಾಡೋಣ. ವರದಿ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರಿಗೂ ಗೊತ್ತಿಲ್ಲ, ನನಗೇನೋ ವರದಿ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೇನಾದ್ರು ಗೊತ್ತಿತ್ತು ಅಂದರೆ ತಿಳಿಸಿ ಮಾತಾಡಲಿ. FSL ರಿಪೋರ್ಟನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮುಚ್ಚಿಡಬೇಕು ಅನ್ನೋ ಒಂದು ಸ್ಪಷ್ಟವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರೈವೇಟ್ ಕಂಪ್ನಿಯವರು ಮಾಡಿರುವಂಥ FSL ರಿಪೋರ್ಟು ಈಗ ದೃಢಪಟ್ಟಿದೆ. ಈಗ ಪ್ರೈವೇಟವರು ಇಷ್ಟು ಬೇಗ ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರದೂ ಕೂಡ ಇಷ್ಟೇ ಅದಕ್ಕಿಂತ ಬೇಗ ಬರಬೇಕಲ್ಲ ರಿಪೋರ್ಟ್. ನಮಗಿರೋಂಥ ಮಾಹಿತಿ ಆ ಸರ್ಕಾರದ್ದು ಕೂಡ ಕೊಟ್ಟು ಸರ್ಕಾರಕ್ಕೆ ಬಂದು ಭಾಳ ದಿನಗಳೇ ಆಗೋಗ್ಬಿಟ್ಟಿದೆ. ಈಗ 6ನೇ ದಿನನಾಗಿರೋದು, ಇದು 6 ದಿನ ಆಗಿದೆ. 6 ದಿನ ಆದ್ರೂ ಕೂಡ ಇನ್ನೂ ಸಮಯ ಬೇಕು ಅಂತ ಹೇಳ್ತಾರಲ್ಲ. ಇಲ್ಲಿ ಕಾಂಗ್ರೆಸ್ ಸ್ಪಷ್ಟವಾಗಿ ಯಾರನ್ನೋ ಕಾಪಾಡುವಂಥ ದೃಷ್ಟಿಯಿಂದ ಈ ಪ್ರಯತ್ನಗಳನ್ನು ಮಾಡ್ತಾ ಇದೆ. ವಿಧಾನಸಭೆ ಒಳಗಡೆನೂ ಕೂಡ ಯಾರೂ ಕೂಡ ಇದನ್ನು ಸಮರ್ಥನೆ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಥರದ ಘಟನೆನೇ ನಡೆದಿಲ್ಲ, ಯಾರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತ ಹೇಳಿದ್ರು. ಈ